ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತಿನ ತರಗತಿಯಲ್ಲಿ ಕರ್ನಾಟಕ ಟಿಇಟಿಗೆ ಸಂಬಂಧಪಟ್ಟಂತಹ ಬಾದಾಮಿ ಚಾಲುಕ್ಯರ ಬಗ್ಗೆ ತಿಳಿದುಕೊಳ್ಳೋಣ. ಬಾದಾಮಿ ಚಾಳುಕ್ಯರು ಕರ್ನಾಟಕದಲ್ಲಿ ಏನು ಮಾಡಿದ್ದಾರೆ ಅಂದರೆ ಸುಮಾರು 2 ಶತಮಾನಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ಇವರ ರಾಜಧಾನಿ ಯಾವುದಂದರೆ ಬಾದಾಮಿ. ಇದು ವಾತಾಪಿ ಅಂತಲೂ ಕೂಡ ಕರೀತಾರೆ. ಇವರ ಲಾಂಛನ ಅಂದರೆ ವರಹ. ಇವರ ರಾಷ್ಟ್ರ ಲಾಂಛನ ಯಾವುದಂತ ಕೇಳ್ತಾರೆ, ಅದು ವರಹ. ಈ ಕಾಲದ ಪ್ರಸಿದ್ಧವಾದಂತಹ ಅರಸ ಯಾರಂದರೆ ಎರಡನೇ ಪುಲಿಕೇಶಿ. ಎರಡನೇ ಪುಲಿಕೇಶಿ ಏನು ಮಾಡ್ತಾನೆ, ಇಲ್ಲಿ ಪ್ರಸಿದ್ಧವಾದಂತಹ ಅರಸ ಅಂತೇಳಿ ನಾವು ಹೇಳ್ತೀವಿ. ಅವನ ಸಾಮ್ರಾಜ್ಯ ಇಷ್ಟೆಲ್ಲ ಕಂಡುಬರ್ತೈತೆ. ಇಷ್ಟು ಈ ಭಾಗವನ್ನೆಲ್ಲ ಏನು ಮಾಡ್ತಾನೆ, ಇವನು ಆಳ್ವಿಕೆಯನ್ನು ಮಾಡ್ತಾನೆ. ಈಗ ಇಮ್ಮಡಿ ಪುಲಿಕೇಶಿ ಬಗ್ಗೆ ನೋಡೋಣ. ಇಮ್ಮಡಿ ಪುಲಿಕೇಶಿಯು ಚಾಳುಕ್ಯ ವಂಶದ ಶ್ರೇಷ್ಠ ಅರಸ, ಪರಾಕ್ರಮಿ ಅರಸ, ಪ್ರಸಿದ್ಧ ಅರಸ ಅಂತಲೂ ಕೂಡ ಇವನಿಗೆ ಕರೀತಾರೆ. ಇವನು ಅನೇಕ ದಂಡಯಾತ್ರೆಗಳನ್ನು ಕೈಗೊಳ್ತಾನೆ. ಕದಂಬರು ಮತ್ತು ಗಂಗರು ತಾವಾಗಿ ಏನು ಮಾಡ್ತಾರೆ, ಶರಣಾಗ್ತಾರೆ. ಅಂದರೆ ಕದಂಬರು ಗಂಗರು ಅಂತ ಏನು ಬಂದ್ರಲ್ಲ, ಹಿಂದೆ ನೋಡಿದೀವಲ್ಲ, ಅವ್ರು ಏನು ಮಾಡ್ತಾರೆ, ಇವನು ಸಾಹಸ ಪರಾಕ್ರಮ ನೋಡಿ ತಾವಾಗಿಯೇ ಬಂದು ಏನು ಮಾಡ್ತಾರೆ, ಅವನಿಗೆ ಶರಣಾಗ್ತಾರೆ. ಉತ್ತರ ಭಾರತದ ಸಾಮ್ರಾಟ ಹರ್ಷವರ್ಧನ ಬಗ್ಗೆ ನೋಡಿದೀವಲ್ಲ, ಹರ್ಷವರ್ಧನ ಮತ್ತು ಪುಲಿಕೇಶಿಯೇ ಏನು ಮಾಡ್ತದಂದರೆ ನರ್ಮದಾ ತೀರದಲ್ಲಿ ಒಂದು ಯುದ್ಧ ನಡೀತೈತೆ. ಅಂದರೆ ಉತ್ತರ ಭಾರತದಲ್ಲಿ ಪ್ರಸಿದ್ಧ ಅರಸ ಅಂದರೆ ಹರ್ಷವರ್ಧನ, ಹಾಗೆ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧ ಅರಸ ಅಂದರೆ ಪುಲಿಕೇಶಿ. ಉತ್ತರ ಭಾರತದ ಅರಸ ಹರ್ಷವರ್ಧನ ಏನು ಮಾಡ್ತಾನೆ, ದಕ್ಷಿಣದ ಮೇಲೆ ದಂಡಯಾತ್ರೆ ಮಾಡಬೇಕು ಅಂತೇಳಿ ಅವನು ಮುಂದಾದಾಗ ಪುಲಿಕೇಶಿ ಏನು ಮಾಡಿಸ್ತಾನೆ, ಅವನಿಗೆ ಸೋಲ್ತಾನೆ. ಪುಲಿಕೇಶಿ ಕೈಯಲ್ಲಿ ಏನು ಮಾಡ್ತಾನೆ, ಹರ್ಷವರ್ಧನ ಸೋಲ್ತಾನೆ. ಅದು ನರ್ಮದಾ ನದಿ ತೀರದಲ್ಲಿ. ಆತನ ಅಂದರೆ ಹರ್ಷವರ್ಧನಿಗೆ ಸೋಲಿಸಿದನಲ್ಲ, ಅದೇ ಒಂದು ದೊಡ್ಡ ಸಾಧನೆ ಒಂದು. ಈ ನಡುವೆ ಪೂರ್ವ ಪ್ರಾಂತ್ಯಗಳಾದ ಕೋಸಲ, ಕಳಿಂಗ ದೇಶದ ರಾಜರುಗಳೊಂದಿಗೆ ಕೂಡ ಏನು ಮಾಡ್ತಾನೆ, ಯುದ್ಧವನ್ನು ಘೋಷಿಸಿ ಅವಾಗ ಅವರು ಕೂಡ ಬಂದು ಇವರಿಗೆ ಏನಾಗ್ತಾರೆ, ಶರಣಾಗ್ತಾರೆ. ದಕ್ಷಿಣ ಭಾರತದಲ್ಲಿ ಪುಲಿಕೇಶಿಯು ಕಂಚಿಯ ಪಲ್ಲವರನ್ನು ಸೋಲಿಸಿದನು. ದಕ್ಷಿಣ ಭಾರತದಲ್ಲಿ ಇರುವಂಥ ಇನ್ನೊಂದು ಮನೆತನ ಅಂದರೆ ಪುಲಿಕೇಶಿ ಏನು ಮಾಡ್ತಾನೆ ಅಂದರೆ ಕಂಚಿಯ ಪಲ್ಲವರು ಅಂಥೇಳಿ ಬರ್ತಾರೆ. ಅವರನ್ನು ಕೂಡ ಏನು ಮಾಡ್ತಾನೆ, ಪುಲಿಕೇಶಿ ಸೋಲಿಸ್ತಾನೆ. ಅಲ್ಲಿಂದ ಕಾವೇರಿ ನದಿಯನ್ನು ದಾಟಿ ಚೋಳ, ಕೇರಳ, ಪಾಂಡ್ಯರನ್ನು ಕೂಡ ಏನು ಮಾಡ್ತಾನೆ, ಇವನು ಸೋಲಿಸ್ತಾನೆ. ಯಾರ್ಯಾರು? ಚೋಳ, ಕೇರಳ, ಪಾಂಡ್ಯರನ್ನು ಕೂಡ ಸೋಲಿಸಿ ಹೀಗೆ 4 ದಿಕ್ಕುಗಳಲ್ಲಿ ಏನು ಮಾಡ್ತಾನೆ, ವಿಜಯವನ್ನು ಸಾಧಿಸಿ ಪುಲಿಕೇಶಿ ಏನು ಮಾಡ್ತಾನೆ, ವಾತಾಪಿಗೆ ಮತ್ತೆ ಮರಳಿ ಹೋಗ್ತಾನೆ. ತನ್ನ ರಾಜಧಾನಿಗೆ ಮತ್ತೆ ಮರಳಿ ಹೋಗ್ತಾನೆ. ಆತನ ಸಾಮ್ರಾಜ್ಯವು ಪಶ್ಚಿಮ ಸಮುದ್ರದಿಂದ ಪೂರ್ವದ ತೀರದವರೆಗೆ ಏನು ಮಾಡ್ತೈತೆ, ಅದು ಹರಡ್ಕೊಳ್ತೈತೆ. ಅಷ್ಟು ಪ್ರಸಿದ್ಧಿಯಾದಂತಹ ಅರಸ ಇವನಾಗಿರ್ತಾನೆ. ಪುಲಿಕೇಶಿಯು ಇವನು ಭಾರತದ ಒಳಗೆ ಅಲ್ಲದೆ ಭಾರತದ ಹೊರಗೂ ಕೂಡ ಏನಾಗಿದ್ದ, ಇವನು ಪ್ರಸಿದ್ಧಿಯನ್ನು ಪಡೆದಂಥ ಅರಸ ಆಗಿದ್ದ. ಅವನ ಪರ್ಷಿಯ ದೇಶದ ರಾಜನಾದಂಥ ಕುಸ್ರುವಿನಲ್ಲಿಗೆ ಏನು ಮಾಡ್ತಾನೆ, ಒಂದು ನಿಯೋಗವನ್ನು ಕಳಿಸ್ತಾನೆ. ಅಮೂಲ್ಯವಾದ ವಸ್ತುಗಳನ್ನು ಕೊಟ್ಟು ಏನು ಮಾಡ್ತಾನೆ, ಅವನಿಗೆ ಒಂದು ನಿಯೋಗವನ್ನು ಕುಸ್ರುವಿನ ಹತ್ರ ಕಳಿಸ್ತಾನೆ. ಉತ್ತಮ ಅರಮನೆಯನ್ನು ಉಡುಗೊರೆಯಾಗಿ ನೀಡ್ತಾನೆ. ಕುಸ್ರುವು ಒಂದು ಮಿತ್ರ ನಿಯೋಗವನ್ನು ಕೂಡ ಪುಲಿಕೇಶಿಯ ಆಸ್ಥಾನಕ್ಕೆ ಕಳಿಸ್ತಾನೆ. ಇವನ ಆಸ್ಥಾನಕ್ಕೆ ಕಳಿಸ್ತಾನೆ, ಇವನು ಅಂದರೆ ಇಬ್ಬರು ಕಳಿಸ್ಕೊಳ್ತಾರೆ. ಅಜಂತದ ಗುಹೆಯೊಂದರಲ್ಲಿ ಕುಸ್ರುವು ಅವನ ರಾಣಿಯು ಪುಲಿಕೇಶಿಯು ರಾಯಭಾರಿಯನ್ನು ಸ್ವಾಗತಿಸುವ ವರ್ಣರಂಜಿತ ಭಿತ್ತಿಚಿತ್ರಗಳು ಇವಾಗ ಏನಾಗಿದ್ದಾವೆ ಅಂದರೆ ಉಲ್ಲೇಖ ಇದ್ದಾವೆ. ಚಾಳುಕ್ಯರ ವಾಸ್ತುಶಿಲ್ಪ. ಚಾಳುಕ್ಯರು ಏನೇನು ಮಾಡಿದರು ಅಂತ. ಬಾದಾಮಿ ಚಾಳುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ, ನಾಗರಾಳ ಎಂಬಲ್ಲಿ ಇವರ ವಾಸ್ತುಶಿಲ್ಪಗಳು ಕಂಡುಬರ್ತವೆ. ಐಹೊಳೆ ಮತ್ತು ಬಾದಾಮಿಯಲ್ಲಿ ಚಾಳುಕ್ಯರ ಪ್ರಸಿದ್ಧ ಏನದವೆ ಗುಹಾಲಯಗಳು ಕಂಡುಬರ್ತವೆ. ಇಲ್ಲಿ ಐಹೊಳೆಯ ದೇವಾಲಯಗಳಲ್ಲಿ ಸೂರ್ಯ ದೇವಾಲಯ, ಅದು ಲಾಡ್ಕನ್ ದೇವಾಲಯ ಪ್ರಸಿದ್ಧವಾದಂಥ ದೇವಾಲಯ. ಮೇಗುತಿ ಮತ್ತು ಕಾರ್ತಿಕೇಯ, ಅದಕ್ಕೇನು ಕರೀತಾರೆ, ಹುಚ್ಚಿಮಲಿ ಗುಡಿ ಅಂತ ಕೂಡ ಕರೀತಾರೆ. ಮತ್ತು ದರ್ಗಾ, ಇವೆಲ್ಲ ವಾಸ್ತುಶಿಲ್ಪಗಳು ಇವರ ಕಾಲದಲ್ಲಿ ಏನಾಗಿದ್ದಾವೆ, ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾವೆ. ಐಹೊಳೆಯನ್ನು ಏನೇನು ಕರೀತಾರೆ ಅಂತಂದರೆ, ಇದು ವೆರಿ ಇಂಪಾರ್ಟೆಂಟು, ಐಹೊಳೆಯನ್ನು ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತೇಳಿ ಕರೀತಾರೆ.
ಬಾದಾಮಿಯ ಗುಹಾಲಯಗಳಲ್ಲಿ ನಟರಾಜ ಮತ್ತು ವಿಷ್ಣುವಿನ ಉಬ್ಬು ಶಿಲ್ಪಗಳು ಕೂಡ ಕಂಡುಬರ್ತವೆ. ಪಟ್ಟದಕಲ್ಲಿನ ದೇವಾಲಯಗಳಲ್ಲಿ ವಿರೂಪಾಕ್ಷ ದೇವಾಲಯ ಏನಾಗಿದೆ, ಅತಿ ಸುಂದರವಾದ ದೇವಾಲಯದಾಗಿದ್ದು ಗಾತ್ರದಲ್ಲಿ ದೊಡ್ಡದಾದ ದೇವಾಲಯವನ್ನು ಇದು ಆಗಿದೆ. ಪಟ್ಟದಕಲ್ಲು ವಿಶ್ವ ಪರಂಪರೆಗೆ ಸೇರಿದಂಥ ಒಂದು ತಾಣವಾಗಿದೆ. ಏನಾಗಿದೆ, ಪಟ್ಟದಕಲ್ಲು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ. ಇಲ್ಲೆಲ್ಲ ವಾಸ್ತುಶಿಲ್ಪಗಳು ಕೊಟ್ಟಿದ್ದಾರೆ. ನಾಗನ ಮೇಲೆ ಆಸೀನರಾಗಿರುವ ವಿಷ್ಣು ಬಾದಾಮಿ ಗುಹಾಲಯದಲ್ಲಿ ಇದು ಕಂಡುಬರ್ತೈತೆ. ವಿರೂಪಾಕ್ಷ ದೇವಾಲಯ ಇದು ಪಟ್ಟದಕಲ್ಲಿನಲ್ಲಿ ಕಂಡುಬರ್ತೈತೆ. ಈ ಪಾಠದಲ್ಲಿ ಬರುವಂಥ ಹೊಸ ಪದಗಳೆಂದರೆ ವಿಶ್ವ ಪರಂಪರೆ ತಾಣ ಅಂದರೆ ಜಗತ್ತಿನ ಕೆಲವು ಅಪೂರ್ವ ಅಮೂಲ್ಯ ತಾಣಗಳು ಏನು ಮಾಡ್ತಾರೆ, ಪ್ರಸಿದ್ಧಿ ಪಡೆದಂತಹ ಪ್ಲೇಸ್ಗಳು ಏನು ಮಾಡ್ತಾರೆ ಅಂದರೆ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸ್ತಾರೆ. ಅದು ಯಾರು ಸೇರಿಸ್ತಾರೆ ಅಂದರೆ ವಿಶ್ವಸಂಸ್ಥೆ ಸೇರಿಸ್ತೈತೆ. ಇವುಗಳಿಗೆ ವಿಶೇಷ ಸಂರಕ್ಷಣೆ ಅವಾಗ ಸೇರಿಸಿದಾಗ ಏನಾಗುತ್ತದೆ, ಅವುಗಳಿಗೆ ಸ್ಪೆಷಲ್ ಆಗಿ ವಿಶೇಷವಾಗಿ ಏನು ಮಾಡ್ತಾರೆ ಅಂದರೆ ಪ್ರಶಸ್ತಿಯನ್ನು ಕೊಡ್ತಾರೆ. ಕರ್ನಾಟಕದಿಂದ ಹಂಪಿ ಮತ್ತು ಪಟ್ಟದಕಲ್ಲು ಏನು ಮಾಡಿದ್ದೇವೆ, ವಿಶ್ವ ಪರಂಪರೆಗೆ ಸೇರಿದಂತಹ 2 ತಾಣಗಳಾಗಿದ್ದಾವೆ. ಇದು 6ನೇ ತರಗತಿಯ ಬಾದಾಮಿ ಚಾಲುಕ್ಯರು. ಈಗ 8ನೇ ತರಗತಿಯಲ್ಲಿ ಏನಿದೆ ಅಂತ ಹೇಳಿ ನೋಡೋಣ. ಇದು 8ನೇ ತರಗತಿಯ ಬಾದಾಮಿಯ ಚಾಲುಕ್ಯರು. ಸಾಮಾನ್ಯ ಶಕ 540ರಿಂದ ಸಾಮಾನ್ಯ ಶಕ 753ರವರೆಗೆ ಏನು ಮಾಡ್ತದೆ, ಇವರ ಆಳ್ವಿಕೆಯನ್ನು ಕಂಡುಬರ್ತೈತೆ. ಇವರು ಸಾಮಾನ್ಯ ಶಕ 6ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಮಹಾನ್ ಶಕ್ತಿಶಾಲಿ ರಾಜರುಗಳು ಆಳ್ವಿಕೆ ಮಾಡ್ತಾರೆ. ಅವರೇ ಯಾರಂದರೆ ಬಾದಾಮಿಯ ಚಾಳುಕ್ಯರು. ಕರ್ನಾಟಕದಲ್ಲಿ ತಮ್ಮ ಸಾರ್ವಭೌಮಾಧಿಕಾರವನ್ನು ಸ್ಥಾಪಿಸಿ ಸುಮಾರು 2 ಶತಮಾನಗಳ ಕಾಲ ಅವಿಚ್ಛಿನ್ನವಾಗಿ ಅಪಾರ ವೈಭವದಿಂದ ರಾಜಭಾರ ಮಾಡ್ತಾರೆ. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಚಾಳುಕ್ಯ ರಾಜ ಮನೆತನವು ಭಾರತದ ಪ್ರಬಲ ರಾಜ್ಯಗಳಲ್ಲಿ ಒಂದಾಗಿದೆ. ಪ್ರಬಲವಾದ ರಾಜಮನೆತನಗಳಲ್ಲಿ ಚಾಳುಕ್ಯರು ಕೂಡ ಒಬ್ಬರಾಗಿದ್ದಾರೆ. ಚಾಳುಕ್ಯರ ಆಳ್ವಿಕೆ 6ನೇ ಶತಮಾನದ ಆರಂಭಗೊಂಡು 8ನೇ ಶತಮಾನದವರೆಗೂ ಏನಾಗ್ತೈತೆ, 8ನೇ ಶತಮಾನದವರೆಗೂ ಆಳ್ವಿಕೆ ಮಾಡಿ ಅವಾಗ ಕೊನೆಗೊಳ್ಳುತ್ತದೆ. ರಾಜ ಜಯಸಿಂಹ ಈ ವಂಶದ ಸ್ಥಾಪಕ. ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರಂದರೆ ರಾಜ ಜಯಸಿಂಹ. ಈ ವಂಶದ ಅತ್ಯಂತ ಶಕ್ತಿಶಾಲಿ ಮತ್ತು ಪರಾಕ್ರಮದಂಥ ಚಕ್ರವರ್ತಿ ಯಾರಂದರೆ ಅವನೇ ಇಮ್ಮಡಿ ಪುಲಿಕೇಶಿ. ಈ ವಂಶದ ಅತ್ಯಂತ ಪರಾಕ್ರಮಿ ಮತ್ತು ಶಕ್ತಿಶಾಲಿಯಾಗಿರ್ತಾನೆ. ಯಾರೆಂದರೆ ಅವನು ಇಮ್ಮಡಿ ಪುಲಿಕೇಶಿ. ಇವರು ಗಂಗರು, ಕದಂಬರು ಮತ್ತು ಅಳಪರನ್ನು ಏನು ಮಾಡ್ತಾನೆ, ಗೆಲ್ಕೊಳ್ತಾನೆ. ಈತನು ತನ್ನ ಚಕ್ರಾಧಿಪತ್ಯವನ್ನು ಏನು ಮಾಡ್ತಾನೆ, ವಿಸ್ತರಿಸಿಕೊಳ್ತಾನೆ. ಅಲ್ಲಿವರೆಗೂ ಅವರೆಲ್ಲರನ್ನು ಸೋಲಿಸಿ ಅಲ್ಲಿವರೆಗೂ ಏನು ಮಾಡ್ತಾನೆ ಅಂದರೆ ಅಲ್ಲಿವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಳ್ತಾನೆ. ದಕ್ಷಿಣ ದಕ್ಕನ್ನಲ್ಲಿ ಪಲ್ಲವರು ತಮ್ಮ ವೈಭವದ ಕಾಲದಲ್ಲಿರ್ತಾರೆ. ಪಲ್ಲವರು ಯಾರು, ಕಂಚಿಯ ಪಲ್ಲವರು ಅಂತಂದರೆ ನರಸಿಂಹವರ್ಮ, ಮಹೇಂದ್ರವರ್ಮ ಇವರೆಲ್ಲ ಬರ್ತಾರೆ. ಅಲ್ಲಿ ಅವ್ರೇನು ಮಾಡ್ತಾರೆ, ಅವಾಗ ವೈಭವದ ರೀತಿಯಲ್ಲಿ ಅಂದರೆ ಪ್ರಸಿದ್ಧವಾದಂತಹ ಏನು ಮಾಡ್ತಾರೆ ಅಂದರೆ ಪ್ರಸಿದ್ಧಿಯನ್ನು ಪಡ್ಕೊಳ್ತಾರೆ. ದೊರೆ ಮಹೇಂದ್ರವರ್ಮನು ಪುಲಿಕೇಶಿಯ ಪರಮಾಧಿಕಾರವನ್ನು ಒಪ್ಪಿಕೊಳ್ಳದೆ ಪುಲಿಕೇಶಿಯ ಆತನನ್ನು ಏನು ಮಾಡ್ತಾನೆ, ಸೋಲಿಸ್ತಾನೆ. ಮಹೇಂದ್ರವರ್ಮ ಏನು ಮಾಡೋಣ, ಪುಲಿಕೇಶಿಯ ಪರಮಾಧಿಕಾರವನ್ನು ಒಪ್ಕೊಳ್ಳಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾನೆ, ಪುಲಿಕೇಶಿ ಅವನ ಮೇಲೆ ಯುದ್ಧವನ್ನು ಮಾಡ್ತಾನೆ. ಉತ್ತರ ಭಾರತವನ್ನು ಆಳುತ್ತಿದ್ದ ಹರ್ಷವರ್ಧನನ್ನು ನರ್ಮದಾ ನದಿಯ ದಂಡೆಯಲ್ಲಿ ತಡೆಗಟ್ಟಿ ಸೋಲಿಸ್ತಾನೆ. ಹಾಗಾದರೆ ಇಮ್ಮಡಿ ಪುಲಿಕೇಶಿಗೆ ಏನೇನು ಬಿರುದುಗಳಿದ್ದವು ಅಂತೇಳಿ ಕೇಳ್ತಾರೆ. ದಕ್ಷಿಣ ಪತೇಶ್ವರ, ತ್ರಿಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ. ಇವು ವೆರಿ ಇಂಪಾರ್ಟೆಂಟ್. ಅವ್ರ ಬಿರುದು ಕೇಳ್ತಾರೆ. ದಕ್ಷಿಣದ ಪತೇಶ್ವರ ಮತ್ತು ತ್ರಿಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ ಅಂತೇಳಿ ಕರೀತಾರೆ. ಇಮ್ಮಡಿ ಪುಲಿಕೇಶಿಗೆ ತನ್ನ ಚಕ್ರಾಧಿಪತ್ಯವನ್ನು ಒಂದೇ ಕೇಂದ್ರದಿಂದ ಆಳಲು ಏನಾಗಲ್ಲ, ಅವಾಗ ಸಾಧ್ಯ ಆಗಲಿಲ್ಲ. ಎಲ್ಲ ಸಾಮ್ರಾಜ್ಯವನ್ನು ಏನು ಮಾಡ್ಲಿಕ್ಕಾಗಲ್ಲ, ಪುಲಿಕೇಶಿ ಕೈಯಿಂದ ಆಳಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾನೆಂದರೆ ಅವನು ತನ್ನ ತಮ್ಮನಾದಂತಹ ಕುಬ್ಜ ವಿಷ್ಣುವರ್ಧನನ್ನು ವೆಂಗಿ ಮತ್ತು ಜಯಸಿಂಹನನ್ನು ಗುಜರಾತಿನಲ್ಲಿ ಏನು ಮಾಡ್ತಾನೆ, ಆಳ್ವಿಕೆ ಮಾಡ್ಲಿಕ್ಕೆ ಹೇಳ್ತಾನೆ. ಮುಂದಿನ ವರ್ಷಗಳಲ್ಲಿ ಇದು ವೆಂಗಿಯ ಚಾಲುಕ್ಯರೆಂಬ ಹೆಸರನ್ನು ಪಡ್ಕೊಳ್ತೈತಿ. ಅವ ಕೊಟ್ಟಿದ್ದಂಥ ಪ್ರದೇಶಕ್ಕೆ ಮುಂದೇನಾಗುತ್ತದಂದು ವೆಂಗಿಯ ಚಾಲುಕ್ಯರು ಅಂತೇಳಿ ಹುಟ್ಕೊಳ್ತೈತೆ. ಹುಯೆನ್ ತ್ಸಾಂಗ್ ಚಾಳುಕ್ಯ ರಾಜಧಾನಿಗೆ ಏನು ಮಾಡ್ತಾನೆ,
ಭೇಟಿ ಕೊಡ್ತಾನೆ. ಇಮ್ಮಡಿ ಪುಲಿಕೇಶಿ ಚಾಳುಕ್ಯ ರಾಜ್ಯದ ಬಗ್ಗೆ ವಿವರಣೆಯನ್ನು ಕೂಡ ಇವನು ಬರೀತಾನೆ. ದೊರೆಯು ನ್ಯಾಯವಾದಿಯಾಗಿದ್ದ, ಕರುಣಾಮಯಿಯಾಗಿದ್ದ, ಸೈನ್ಯ ಶಿಸ್ತಿನಿಂದ ಕೂಡಿತು, ಸೈನಿಕರು ಮರಣಕ್ಕೆ ಏನು ಮಾಡಲಿಲ್ಲ, ಹೆದರಲ್ಲ ಅಂತೇಳಿ ಇವರು ಹೇಳ್ತಾನೆ. ಯೋಧರೆಲ್ಲರೂ ಏನು ಮಾಡ್ತಾಯಿದ್ರು, ಅತ್ಯಂತ ಪರಿಶ್ರಮದಿಂದ ಕಾದಾಡ್ತಾ ಇದ್ದರು. ಪ್ರಜೆಗಳು ರಾಜನಿಗೆ ಸತ್ಯಪ್ರಿಯವಾಗಿ ಇದ್ದರು, ಅಂದರೆ ಪ್ರಜೆಗಳು ಯಾವುದೇ ರೀತಿಯಂತಹ ಸುಳ್ಳನ್ನು ಹೇಳ್ತಾ ಇರಲಿಲ್ಲ. ಸಂತೋಷವಾಗಿದ್ದರು, ಸ್ವಾಭಿಮಾನಿಗಳಾಗಿದ್ದರು, ಸಂಪದ್ಭರಿತರಾಗಿದ್ದರು, ಗೌರವ ಪ್ರಿಯರಾಗಿದ್ದರು, ರಾಜನಿಷ್ಠ ಉಳ್ಳವರಾಗಿದ್ದರು. ರಾಜನಲ್ಲಿ ಅತ್ಯಂತ ಗೌರವ, ರಾಜನಿಗೆ ಪ್ರಜೆಗಳ ಮೇಲೆ ಅತಿ ಪ್ರೀತಿಯನ್ನು ಏನಿಲ್ಲಿ ಕಂಡು ಬರ್ತೈತೆ ಅಂತೇಳಿ ಹೇಳ್ತಾನೆ. ಇಮ್ಮಡಿ ಪುಲಿಕೇಶಿಯು ಒಬ್ಬ ಆಶಾವಾದಿ ಚಕ್ರವರ್ತಿಯಾಗಿರ್ತಾನೆ. ವಿದೇಶಿ ದೊರೆಗಳೊಂದಿಗೆ ಕೂಡ ಸ್ನೇಹಮಯ ಸಂಬಂಧವನ್ನು ಬೆಳೆಸ್ಕೊಳ್ತಾನೆ. ಪರ್ಷಿಯನ್ ದೊರೆಯಾದ ಇಮ್ಮಡಿ ಖುಸ್ರುವಿನೊಡನೆ ರಾಯಭಾರಿ ಸಂಬಂಧವನ್ನು ಇವನು ಬೆಳೆಸ್ಕೊತಾನೆ ಅಂಥೇಳಿ ಅರಬ್ ಇತಿಹಾಸಕಾರ ತಿಳಿಸ್ತಾರೆ. ಕೆಲವು ವರ್ಷಗಳ ನಂತರ ತನ್ನ ತಂದೆಯಾದ ಮಹೇಂದ್ರವರ್ಮನಿಗೆ ಉಂಟಾದ ಸೋಲಿಗೆ ಪಲ್ಲವರ ದೊರೆಯಾದ ಪ್ರಥಮ ನರಸಿಂಹವರ್ಮನ್ ಏನು ಮಾಡ್ತಾನೆ ಅಂದರೆ ಚಾಳುಕ್ಯರ ಮೇಲೆ ಸೇಡು ತೀರಿಸ್ಕೊಳ್ತಾನೆ. ಇವರು ಅಂದರೆ ಒಂದನೇ ನರಸಿಂಹವರ್ಮನಿಗೆ ಏನು ಮಾಡ್ತಾನೆ, ಇವನು ಅವಮಾನ ಮಾಡ್ತಾನೆ, ಅವನಿಗೆ ಸೋಲಿಸ್ತಾನೆ. ಮಹೇಂದ್ರವರ್ಮನಿಗೆ ಏನು ಮಾಡ್ತಾನೆ, ಇವನು ಸೋಲಿಸ್ತಾನೆ. ಯಾರು? ಇಮ್ಮಡಿ ಪುಲಿಕೇಶಿ. ಅದಕ್ಕೋಸ್ಕರ ತನ್ನ ತಂದೆ ಮಹೇಂದ್ರವರ್ಮನಿಗೆ ಸೋಲಿಸಿದಾನೆ ಅಂತೇಳಿ ನರಸಿಂಹವರ್ಮ ಏನು ಮಾಡ್ತಾನೆ, ಅವನ ಸೇಡನ್ನು ಹಾಗೆ ಇಟ್ಕೊಂಡು ಏನು ಮಾಡ್ತಾನೆ, ಮುಂದೊಂದು ದಿನ ಈ ಪುಲಿಕೇಶಿಗೆ ಏನು ಮಾಡ್ತಾನೆ, ಸೋಲಿಸ್ತಾನೆ. ಚಾಳುಕ್ಯ ರಾಜ್ಯವನ್ನು ಆಕ್ರಮಿಸಿ ವಾತಾಪಿಯನ್ನು ವಶಪಡಿಸ್ಕೊಳ್ತಾನೆ. ಆವಾಗ ಅವರನ್ನು ಸೋಲಿಸ್ತಾನೆ. ಆ ವಾತಾಪಿಯನ್ನು ಏನು ಮಾಡ್ತಾನೆ, ಇವ ನರಸಿಂಹವರ್ಮ ಗೆದ್ದುಕೊಳ್ತಾನೆ. ಚಾಳುಕ್ಯರ ಕಡೆಯ ದೊರೆ ಕೀರ್ತಿವರ್ಮನ ಕಾಲದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಏನು ಮಾಡ್ತೈತೆ ಅಂದರೆ ಈ ಸಾಮ್ರಾಜ್ಯವನ್ನು ಆಕ್ರಮಿಸ್ಕೊಳ್ತೈತೆ. ಚಾಳುಕ್ಯರ ಕೊಡುಗೆಗಳು, ಚಾಳುಕ್ಯರು ಏನೇನು ಕೊಡುಗೆಗಳು ಸಾಧನೆಗಳು ಏನು ಮಾಡಿದ್ದಾರೆ ಅಂತೇಳಿ. ಕನ್ನಡ ನಾಡು ನುಡಿ ಸಂಸ್ಕೃತಿಗಳನ್ನು ಬೆಳೆಸಿ ಪೋಷಿಸಿ ರಕ್ಷಿಸಿ ಧರ್ಮ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪಕ್ಕೆ ಏನು ಮಾಡ್ತಾರೆ, ಅಗಾಧವಾದಂಥ ಕೊಡುಗೆಯನ್ನು ನೀಡ್ತಾರೆ. ಇವರ ಸೈನ್ಯಕ್ಕೆ ಕರ್ನಾಟಕ ಬಲ ಅಂಥೇಳಿ ಹೆಸರು ಕೊಡ್ತಾರೆ. ಯಾರಂದರೆ ಇಮ್ಮಡಿ ಪುಲಿಕೇಶಿಯ ಸೊಸೆ ಏನು ಮಾಡ್ತಾಳೆ, ಈ ಹೆಸರನ್ನು ಅವಳು ಕೊಡ್ತಾಳೆ. ಕರ್ನಾಟಕದ ಚರಿತ್ರೆಯಲ್ಲಿ ಬಾದಾಮಿ ಚಾಳುಕ್ಯರ ಆಳ್ವಿಕೆ ಏನಾಗಿದೆ ಅಂದರೆ ಒಂದು ವೈಭವವಾದಂಥ ಆಳ್ವಿಕೆಯಾಗಿ ಕಂಡುಬರ್ತೈತೆ. ಈ ಕ್ಷೇತ್ರದಲ್ಲಿ ಅಂದರೆ ಸೈನಿಕ ಕ್ಷೇತ್ರದಲ್ಲಿ ಕಲೆ, ಸಾಹಿತ್ಯ ಹೀಗೆ ಹಲವಾರು ಕೂಡ ಏನು ಮಾಡ್ತವೆ, ಗಮನವನ್ನು ಸೆಳೀತವೆ. 200 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು ಇವರು. ರಾಜ್ಯ ಸಕ್ರಿಯವಾಗಿ ಆಡಳಿತದಲ್ಲಿ ಭಾಗವಹಿಸ್ತಾ ಇದ್ದ. ರಾಜ್ಯವನ್ನು ವಿಷಯ ಅಂದರೆ ಜಿಲ್ಲೆಗಳಾಗಿ ವಿಂಗಡಿಸಲಾಗಿತ್ತು. ಅದನ್ನು ನೋಡ್ಕೊಳ್ಳುವಂಥ ಅಧಿಕಾರಿಗೆ ವಿಷಯಪತಿ ಅಂತ ಕರಿತಾ ಇದ್ರು. ಗ್ರಾಮವು ಆಡಳಿತದ ಘಟಕಗಳಲ್ಲಿ ಅತ್ಯಂತ ಚಿಕ್ಕ ಘಟಕವಾಗಿತ್ತು. ಗ್ರಾಮ ಮುಖ್ಯಸ್ಥರು ಲೆಕ್ಕಪತ್ರಗಳ ವಹಿವಾಟನ್ನು ಕೂಡ ನೋಡ್ಕೊಳ್ತಾ ಇದ್ರು. ಚಾಳುಕ್ಯರು ಶೈವ, ವೈಷ್ಣವ, ಜೈನ ಮುಂತಾದ ಮತಗಳನ್ನು ಮಾಡಿದ್ರು ಇಲ್ಲಿ ಹುಟ್ಟಾಕಿದ್ರು. ಜೈನ ದೇವಾಲಯಗಳ ನಿರ್ಮಾಣ ಮಾಡಲಿಕ್ಕೆ ಇವ್ರು ಏನು ಮಾಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ಬೌದ್ಧ ವಿಹಾರಗಳು ಕೂಡ ಇವರಿಂದ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ವು. ಬಾದಾಮಿ ಚಾಳುಕ್ಯರು ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ರು. ಕನ್ನಡ, ಸಂಸ್ಕೃತ ಭಾಷೆಗಳು ಚೆನ್ನಾಗಿ ಬೆಳೆದಿದ್ವು. ಕನ್ನಡ ಅವರ ದೇಶ ಭಾಷೆಯಾಗಿತ್ತು. ಈ ಕಾಲದ ಕಾವ್ಯದಲ್ಲಿ ತ್ರಿಪದಿಗಳು ರಚನೆ ಆಗ್ತವೆ. ತ್ರಿಪದಿಗಳಂದರೆ 3 ಸಾಲಿನ ಪದ್ಯ ಅಂತೇಳಿ ನಾವು ಹೇಳ್ತೀವಿ. ಕನ್ನಡದಲ್ಲಿ ಕೃತಿಗಳು ಇಲ್ಲವಾದರೂ ಅನೇಕ ಶಾಸನಗಳು ಕನ್ನಡದಲ್ಲಿ ಬರೆಯಲ್ಪಟ್ಟಿವೆ. ಬಾದಾಮಿಯ ಕಪ್ಪೆ ಆರ್ಭಟನ ಶಾಸನ ಒಂದು ತ್ರಿಪದಿ ಶೈಲಿಯಲ್ಲಿ ರಚನೆಯಾದಂಥ ಒಂದು ಕಾವ್ಯವಾಗಿದೆ. ಈ ಕಾಲದಲ್ಲಿ ಸಂಸ್ಕೃತ ವಿದ್ವಾಂಸರಿದ್ದರು. ಯಾರಂದರೆ ಅವರು ರವಿಕೀರ್ತಿ, ವಿಜ್ಜಿಕೆ, ಅಕಳಂಕರು, 2ನೇ ಪುಲಿಕೇಶಿಯ ಸೊಸೆಯಾದ ವಿಜ್ಜಿಕೆ, ಇವಳು ಕೂಡ ಕವಿಯತ್ರಿಯಾಗಿದ್ದಳು. ಇವಳು ಏನು ಮಾಡ್ತಾಳೆ, ಕರ್ನಾಟಕ ಬಲ ಅಂತೇಳಿ ಕರೀತಾಳೆ. ಕೌಮುದಿ ಮಹೋತ್ಸವ ಇದು ಯಾರು ಬರೆದಿದ್ದಾರೆ, ವಿಜ್ಜಿಕೆನೇ ಬರೀತಾಳೆ. ಶಿವಭಟ್ಟರಕನ ಹರಪಾರ್ವತಿ ಇವೆಲ್ಲ ಸಂಸ್ಕೃತ ನಾಟಕಗಳು ಇವರ ಕಾಲದಲ್ಲಿ ಏನಾಗಿದೆ ಅಂದರೆ ರಚನೆ ಆಗಿದ್ದಾವೆ. ಬಾದಾಮಿಯ ಚಾಳುಕ್ಯರು ಮಹಾನ್ ನಿರ್ಮಾಪಕರು ಮತ್ತು ಕಲಾಪ್ರೇಮಿಗಳಾಗಿದ್ದರು. ಬಾದಾಮಿ, ಐಹೊಳೆ, ಪಟ್ಟದಕಲ್ಲುಗಳಲ್ಲಿ ಇವರ ದೇವಾಲಯಗಳು ಏನು ಮಾಡ್ತವೆ, ನಿರ್ಮಾಣ ಆಗ್ತವೆ. ಇವರ ಶೈಲಿಯನ್ನು ಚಾಳುಕ್ಯ ಶೈಲಿ ಅಂತೇಳಿ ಕರಿತೀವಿ. ಅಂದರೆ ಬಾದಾಮಿ ಚಾಳುಕ್ಯರ ಕಾಲದಲ್ಲಿ ಪ್ರಸಿದ್ಧಿ ಪಡೆದಂಥ ಶಿಲ್ಪಕಲೆ ಅದನ್ನು ಕೇಳ್ತಾರೆ, ಅದು ಚಾಳುಕ್ಯ ಶೈಲಿ. ಬಾದಾಮಿ ಶಿಲೆಯಲ್ಲಿ ಕೊರೆದ ಗುಹಾಂತರ ದೇವಾಲಯಗಳು ಇವರನ್ನು ನಿರ್ಮಿಸಿದರು. ಅನೇಕ ಕಲಾವಿದರು ಮತ್ತು ಶಿಲ್ಪಕಾರರು ಕೂಡ ಇವರು ಏನು ಮಾಡ್ತಾರೆ, ಪ್ರೋತ್ಸಾಹವನ್ನು ಕೊಡ್ತಾರೆ. ಚಾಳುಕ್ಯ ಶೈಲಿಯ ಅತ್ಯುತ್ತಮ ದೇವಾಲಯಗಳಲ್ಲಿ ಐಹೊಳೆ, ಪಟ್ಟದಕಲ್ಲು ಇಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾವೆ.
ದೇವಾಲಯವನ್ನು ಅಂದರೆ ಐಹೊಳೆಯನ್ನು ವಾಸ್ತುಶಿಲ್ಪದ ತೊಟ್ಟಿಲು ಅಂತೇಳಿ ಕರಿತೀವಿ. ದೇವಾಲಯದ ವಾಸ್ತುಶಿಲ್ಪದ ಕ್ರಮಸರಣಿಯ ವಿಕಾಸದಲ್ಲಿನ ಪ್ರಯೋಗಗಳು ಇಲ್ಲಿ ನಡೆಸಲಾಯಿತು. ಈ ಶೈಲಿಯು ಪಟ್ಟದಕಲ್ಲಿನ ಸಂಪೂರ್ಣ ವಿಕಾಸ ಹೊಂದಿದೆ. ಇಲ್ಲಿ ಲೋಕೇಶ್ವರ ಅಂದರೆ ವಿರೂಪಾಕ್ಷ, ತ್ರೈಲೋಕೇಶ್ವರ, ಮಲ್ಲಿಕಾರ್ಜುನ ಮುಂತಾದ ದೇವಾಲಯಗಳಿಂದ ಇಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾವೆ. ಬಾದಾಮಿ ಗುಹೆಗಳಲ್ಲಿರುವ ವಿಷ್ಣು, ವರಹ, ಹರಿಹರ, ಅರ್ಧನಾರೀಶ್ವರ ಎತ್ತರದ ವಿಗ್ರಹಗಳು ಇಲ್ಲಿ ಕಂಡುಬರ್ತವೆ. ಚಿತ್ರಕಲೆಗೂ ಇಲ್ಲಿ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅಜಂತ ಕಲೆಯು ಒಂದು ಪ್ರಸಿದ್ಧವಾದಂತಹ ಲೋಕವಿಖ್ಯಾತ ದೇವಾಲಯ ಆಗಿದೆ. ಹೀಗೆ ಬಾದಾಮಿ ಚಾಲುಕ್ಯರು 6ನೇ ಮತ್ತು 8ನೇ ತರಗತಿಯಲ್ಲಿ ಇರುವಂತಹ ಬಾದಾಮಿ ಚಾಲುಕ್ಯರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಕಂಚಿಯ ಪಲ್ಲವರ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.